ಕೆಆರ್ಪೇಟೆ ಪಟ್ಟಣದಲ್ಲಿ ಹೊರ ರಾಜ್ಯದ ನಾಗರಿಕರು ಅಕ್ರಮವಾಗಿ ಬಂದು ಎಂಬ್ರಾಯ್ಡರಿ ಅಂಗಡಿ ತೆರೆದು ಸ್ಥಳೀಯ ನಾಗರಿಕರ ಅಂಗಡಿಗಳಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ ಎಂದು ತಾಲೂಕು ಎಂಬ್ರಾಯ್ಡರಿ ಅಂಗಡಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಮಹದೇವ ಅವರು ಇಂದು ಪುರಸಭಾ ಕಚೇರಿಯಲ್ಲಿ ಮುಖ್ಯಾಧಿಕಾರಿ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿದರು. ಮತ್ತು ಇವರೆಲ್ಲ ನಿಜವಾಗ್ಲೂ ಭಾರತೀಯ ನಾಗರಿಕರ ಅಥವಾ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಸುಳಿ ಬಂದವರ ಇದರ ಬಗ್ಗೆಯೂ ವಿಚಾರಿಸಿ ಇವರ ಗುರುತಿನ ಚೀಟಿಗಳನ್ನು ಪರಿಶೀಲನೆ ಮಾಡುವಂತೆಯೂ ಕರ್ನಾಟಕಕ್ಕೆ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ತಾಲೂಕು ಅಧ್ಯಕ್ಷರಾದ ಸಮೀರ್ ಅವರು ಒತ್ತಾಯಿಸಿದ್ದಾರೆ. ಎಂಬ್ರಾಯ್ಡರಿ ಸಂಘಟನೆಯ ಅಧ್ಯಕ್ಷರಾದ ಮಹದೇವ್, ಕಾರ್ಯದರ್ಶಿ ಮಂಜುನಾಥ್ ಕೆಪಿ, ಖಜಾನ್ಸಿ ಕಿರಣ್, ಸಹ ಕಾರ್ಯದರ್ಶಿ ಅನ್ಸರ್ ಮಹಮ್ಮದ್, ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಕೆ, ಪದಾಧಿಕಾರಿಗಳಾದ ಲೀಲಾವತಿ, ರಾಜೇಶ್ವರಿ, ಗಿರೀಶ್, ನಾಗೇಶ್, ಲಾವಣ್ಣ ಡಿಎಸ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದಿಂದ ಅಧ್ಯಕ್ಷರಾದ ಸಮೀರ್, ಕಾರ್ಮಿಕ ಘಟಕದ ಅಧ್ಯಕ್ಷರಾದ ದಯಾನಂದ್ ರಾವ್, ಅಜ್ಮಲ್, ಮೋಹಿತ್, ಸಲ್ಮಾನ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಮುಂತಾದವರು ಭಾಗವಹಿಸಿದ್ದರು. ವರದಿ ಸಂತೆವಾಚಹಳ್ಳಿ ಮಂಜುನಾಥ. ಏನು ನಮ್ಮ ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ನಮ್ಮ ಊರಲ್ಲಿ ಬಂದು ವಲಸಿಗರು ಕಲ್ಕತ್ತಾ ಬಿಹಾರಿಗಳು ಹೊರ ರಾಜ್ಯದಿಂದ ಯಾರು ಬಂದಿದ್ದಾರೆ, ಇಲ್ಲಿ ಅಂಗಡಿ ಮುಂಗಟ್ಟು ಏನು ಮಾಡಿದ್ದಾರೆ, ಇವ್ರು ಅಂಗಡಿ ಮುಂಗಟ್ಟು ಮಾಡ್ಕೊಳ್ಳೋಕ್ಕೆ ಒಂದು ನಿಮಗೆ ಕಂದಾಯ ಕಟ್ತಾರೆ ಬಿಲ್ಡಿಂಗ್ ಓನರ್ಗಳು ಅವರು ಒಂದು ಅದು ಓಕೆ, ಯಾಕೆಂದರೆ ಕಂದಾಯ ಕಟ್ಟಬೇಕು ಅವ್ರಿಗೆ, ನೀವು ಕಂದಾಯ ಮತ್ತು ಅಂಗಡಿ ಲೈಸೆನ್ಸ್ ಕೊಡಬೇಕು. ಒಂದು ಅಂಗಡಿ ಮುಂಗಟ್ಟು ಮಾಡೋಕ್ಕೆ ನಿಮ್ಮಿಂದ ಒಂದು ಅನುಮತಿ ಪತ್ರ ಸಿಕ್ಕುತ್ತೆ. ಆ ಅನುಮತಿ ಪತ್ರನ ನೀವು ದಾಖಲಾತಿ ಮುಖಾಂತರ ನೋಡಿ ಪರಿಶೀಲನೆ ಮಾಡಿ. ಯಾಕೆಂದರೆ ಕಲ್ಕತ್ತಾದಿಂದ ಬಂದು ಏನೂ ಇಲ್ದಂಗೆ ಇಲ್ಲಿ ಅಂಗಡಿ ಮಾಡ್ಕೊಂಡು ಹೋಗ್ತಾ ಇದ್ದಂದರೆ ನಮಗೆ ನೋವು ಉಂಟಾಗುತ್ತೆ. ಯಾಕೆಂದರೆ ನಮ್ಮ ಕನ್ನಡಿಗರಿಗೆ ತಿನ್ನೋಕ್ಕೆ ನಮ್ಗೆ ಅನ್ನ ಇಲ್ಲ. ಆ ಜಾಗದಲ್ಲಿ ಇವ್ರು ಬಂದು ಈ ಪುಣ್ಯಾತ್ಮರು 100 ರೂಪಾಯಿಗೆ ಕೆಲಸ ಮಾಡೋ ಕೆಲಸನ ಅವರು 300 ರೂಪಾಯಿಗೆ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಕನ್ನಡಿಗರು ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ನಾವು ಬಿಟ್ಕೊಡಲ್ಲ. ಹಾಗಾಗಿ ನೀವು ದಯಮಾಡಿ ಏನೇ ಮಾಡಿ ಅವ್ರಿಗೊಂದು ಪತ್ರ ಕೊಡಬೇಕು ಅಂತಂದರೆ ಇಲ್ಲಿ ಸ್ಥಳೀಯವಾಗಿ ಏನು ದಾಖಲಾತಿಗಳು ಬೇಕೋ ಅವೆಲ್ಲ ತಂದು ಕೊಟ್ಟರೆ ಮಾತ್ರ ತಾವು ಅನುಮತಿ ಕೊಡಬೇಕು. ಇಲ್ಲ ಅಂದರೆ ಕಡ್ಡಾಯವಾಗಿ ಹೇಳ್ತೇವೆ, ಅವ್ರಿಗೆ ಯಾವುದೇ ರೀತಿಯೂ ಹೊರ ರಾಜ್ಯದಿಂದ ಬಂದವ್ರಿಗೆ ವಲಸಿಗರನ್ನ ಅನುಮತಿ ಕೊಡೋಂಗಿಲ್ಲ. ಪರ್ಮಿಷನ್ ಬನ್ನಿ. ಯಾವುದೇ ರೀತಿಯ ಕಂಟ್ರೋಲ್ ಇಲ್ಲದೇ ಅವರು ಯಾರ ಮಾತಿಗೂ ಬೆಲೆ ಕೊಡ್ದೇ ಎಲ್ಲ ರೀತಿ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ. ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಅಂಗಡಿ ಮಾಡ್ತಾ ಇದ್ದೀವಿ. ಇವ್ರು ಏನೂ ಇಲ್ಲದೇ ಒಂದು 1,000 ರೂಪಾಯಿ ಬಾಡಿಗೆ ಕೊಟ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಅಂಗಡಿಗಳಿಗೆ ಸೈಕಲಲ್ಲಿ ಹೋಗಿ ಕೆಲಸ ತೊಗೊಂಡೋಗಿ ಕೆಲಸ ಮಾಡಿಕೊಡೋದು, ಆ ರೀತಿ ಮಾಡಿ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ.